ಸರ್ ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ. ಸರ್, ಇದು ಈ ಹಿಂದೆ ನೀವು ಸದನದಲ್ಲಿ ಹನಿ ಟ್ರಾಪ್ ವಿಚಾರವಾಗಿ ಮಾತಾಡ್ಬೇಕಾದ್ರೆ ಹೇಳಿದ್ರಿ. ಆದರೆ ಯಾರು ಆ ಹನಿ ಟ್ರಾಪ್ ಹಿಂದೆ ಇರೋಂಥ ಮಹಾನಾಯಕ ಅಂತ ಜನರಿಗೆ ನೀವು ತಿಳಿಸಿಲ್ಲ. ಅದನ್ನ ಹೇಳಿ ಬಯಸ್ತೀರಾ? ನಾನೇ ಕೇಳೋಣ ಅಂತಿದ್ದೆ. ಅದೊಂದು ಕೇಸ್ ಅಬ್ರಪ್ಟಾಗಿ ನಿಂತು ಹೋಗ್ಬಿಡ್ತಲ್ಲ ಸರ್. ನಿಲ್ಲಿಲ್ಲ. ನಾನು ಇವತ್ತು ಆ ಆರೋಪಕ್ಕೆ ಬದ್ಧ ಇದೆ ನಾನು ಮಾಡೋದಕ್ಕೆ ನನ್ನ ಹತ್ರ ಪುರಾವೆ ಬೇಕಲ್ಲ. ನಾನು ಐಥಾಟ್ ನಮ್ಮ ಮನೆಯಲ್ಲಿ CC ಕ್ಯಾಮ್ರಾ ಇದೆ ಅಂತೇಳಿ ಅಂದ್ಕೊಂಡಿದ್ದೆ. ನನಗೆ ಆಮೇಲೆ ಗೊತ್ತಾಯಿತು, ನಾನು ಆ ದಿವಸನೇ CC ಕ್ಯಾಮ್ರಾದ್ದು ಮಿಡ್ಸ್ ಎಲ್ಲ ತೆಗಿಸ್ಬೇಕಂತ ನೋಡ್ತೀನಿ, CC ಕ್ಯಾಮ್ರಾಗಳೇ ಹಾಕಿಲ್ಲ. ನಾನು ಆಮೇಲಿಂದ ಇವ್ರಿಗೆ ಕೇಳಿದೆ, ಏನಪ್ಪ ಮಿನಿಸ್ಟ್ರು ಮನೆಗಳಿಗೆ ಕ್ಯಾಮ್ರಾಗಳು ಹಾಕಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ಏನು ಕತೆ ಇದು? ಇಲ್ಲ ಸರ್, ಯಾವ ಮಿನಿಸ್ಟ್ರುಗಳು ಹಾಕ್ಸ್ಕೊಳ್ಳಲ್ಲ ಸರ್, ಅದಕ್ಕೆ ನಿಮ್ಮದು ಹಾಕಿಲ್ಲ ಸರ್. ಈಗ ನಾನು ಅವಳು ಯಾವಳು ಬಂದಿದ್ಲು, ಅವಳು ಏನು ಮಾಡಿದ್ಲು, ನಾನು ಅವಳಿಗೆ ಏನು ಮಾಡಿದೆ, ಅವೆಲ್ಲರೂ ಕೂಡ ನಾನು ಕಂಪ್ಲೇಂಟಲ್ಲಿ ಬರೆದು ಕೊಟ್ಟಿದ್ದೆ. ಅದು ನನಗೆ ಹನಿ ಟ್ರ್ಯಾಪ್ ಒಂದೇ ಅಲ್ಲ, ನನ್ನ ಹತ್ರ ದುಡ್ಡು ಕೊಟ್ಟು ಕಳಿಸೋದು ಯಾವುದೋ ಒಂದು ಕೆಲಸಕ್ಕೆ ಅಂತ, ಆ ಥರದ್ದು, ಮತ್ತು ಇನ್ನೊಂದು ಆ ಮೂಲಕ ಏನೋ ನಿಮ್ಮನ್ನು ಟ್ರ್ಯಾಪ್ ಮಾಡೋದು, ಈವನ್ನು ಅಲ್ಲಿಗೆ ಬಂದು ಪಾಯ್ಸನ್ ಹಾಕೋದು, ಜೊತೆ ಕೂತ್ಕೊಂಡು ಫ್ರೆಂಡ್ಶಿಪ್ ಬೆಳೆಸ್ಕೊಂಡು, ಈ ಥರ ಎಲ್ಲನೂ ಕೂಡ ಪ್ರಯತ್ನಗಳಾಗಿದ್ದಾವೆ. ಆಗಿಲ್ಲ ಅಂತ ಅದನ್ನು ಪ್ರೂವ್ ಮಾಡಬೇಕಲ್ಲಪ್ಪ. ಪಾಯ್ಸನ್ ಹಾಕೋ ಪ್ರಯತ್ನ ನಡೀತು ಅಂತೀರಾ ನೀವು ಸರ್? ಪಾಯ್ಸನ್ ಹಾಕೋ ಪ್ರಯತ್ನ ಮತ್ತೆ ರಾಜಕಾರಣ ಇಲ್ಲಿ ತನಕ ಬಂದಿದೆಯಾ? ಇಲ್ಲ, ರಾಜಕಾರಣಿಗಳು ಮಾಡಿದಾರೋ ಇನ್ನೊಬ್ಬರು ಮಾಡಿದಾರೋ ಏನು ಕತೆನೋ ಗೊತ್ತಿಲ್ಲ. ಒಬ್ಬರು ಮುಗಿಸ್ಬೇಕು ಅಂದರೆ ಏನು ಬೇಕಾದ್ರೂ ಮಾಡಬಹುದಲ್ಲ. ಈ ಥರದಲ್ಲೆಲ್ಲ ಇರ್ತವೆ. ನಾನು ಅದನ್ನೆಲ್ಲ ಮೀರು ಬಂದಿದ್ದೀನಲ್ಲ.